ಆಕಾಶವಾಣಿ ಮಂಗಳೂರು. ವಿಶ್ವ ಗ್ರಾಹಕ ಹಕ್ಕುಗಳ ದಿನದ ಸಂದರ್ಭದಲ್ಲಿ ವಕೀಲರು ಹಾಗೂ ಕಾನೂನು ಸಲಹೆಗಾರರಾದ ಜಯಶ್ರೀ ರಟ್ಟಿಹಳ್ಳಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಕೆಳಗರೆ ಮಾರ್ಚ್ 15 ಪ್ರತಿ ವರ್ಷ ವಿಶ್ವ ಗ್ರಾಹಕ ಹಕ್ಕುಗಳ ದಿನ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಇದರ ಉದ್ದೇಶ ಜಾಗತಿಕ ಮಟ್ಟದಲ್ಲಿ ಗ್ರಾಹಕ ಹಕ್ಕುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥದ್ದು. ಈ ಬಾರಿಯ ವಿಶ್ವ ಗ್ರಾಹಕ ಹಕ್ಕುಗಳ ದಿನದ ಧ್ಯೇಯವಾಕ್ಯ ಸುರಕ್ಷಿತ ಉತ್ಪನ್ನಗಳು ಮತ್ತು ಆತ್ಮವಿಶ್ವಾಸ ಹೊಂದಿದ ಗ್ರಾಹಕರು ಅನ್ನುವಂಥದ್ದು. ಹಾಗಾದರೆ ಗ್ರಾಹಕರು ಅಂತ ಹೇಳಿದರೆ ಯಾರು? ಗ್ರಾಹಕರಿಗೆ ಇರುವಂತಹ ಹಕ್ಕುಗಳು ಏನು? ತಮಗೆ ಸಿಕ್ಕಂತಹ ಉತ್ಪನ್ನಗಳಾಗಿರಬಹುದು ಅಥವಾ ಸೇವೆಗಳಾಗಿರಬಹುದು, ಇವುಗಳಲ್ಲಿ ಏನಾದರೂ ಲೋಪದೋಷಗಳಿದ್ದಾಗ ಗ್ರಾಹಕರು ಏನು ಮಾಡಬಹುದು? ಈ ಎಲ್ಲ ವಿಚಾರಗಳ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಕಾನೂನು ಸಲಹೆಗಾರರಾಗಿರುವಂತಹ ಜಯಶ್ರೀ ರಟ್ಟಿಹಳ್ಳಿ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಮೇಡಮ್, ಈಗ ಇವತ್ತು ನಾವು ಗ್ರಾಹಕ ಹಕ್ಕುಗಳ ದಿನವನ್ನ ಆಚರಿಸ್ತಾ ಇದ್ದೇವೆ. ಸೊ ಇವತ್ತಿನ ಸಂದರ್ಭದಲ್ಲಿ ಇದರ ಒಂದು ಮಹತ್ವದ ಬಗ್ಗೆ ಮೊದಲು ನಮಗೆ ತಿಳಿಸಿ ಮೇಡಮ್. ಯಾಕೆ ನಾವು ಗ್ರಾಹಕರಿಗೆ ಇಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತೀವಿ ಅಂತ ಹೇಳಿದ್ರೆ, ಈಗ ಬೆಳಗ್ಗೆ ಎದ್ದು ನಾವೊಂದು ಹಾಲಿನ ಪ್ಯಾಕೆಟ್ ತಗೊಳ್ತೀವಿ ಅಂತ ಹೇಳಿದ್ರೆ ಅಲ್ಲಿಂದ ನಾವು ಗ್ರಾಹಕರು ಅನ್ನೋ ನಮ್ಮ ಸಂಬಂಧ ಏನಿರುತ್ತೆ ಅಥವಾ ನಮ್ಮ ಗ್ರಾಹಕರು ಅನ್ನೋ ಒಂದು ಡೆಸಿಗ್ನೇಷನ್ ಏನಿರುತ್ತೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದರಿಂದ ಇಡೀ ದಿನ ಪ್ರತಿಯೊಬ್ರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಗ್ರಾಹಕರೇ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯರು ಗ್ರಾಹಕರೇ ಆಗಿರೋದ್ರಿಂದ ನಮ್ಗೆ ಇದರ ದಿನಾಚರಣೆ ಅಥವಾ ಅವರ ಹಕ್ಕುಗಳನ್ನ ರಕ್ಷಣೆ ಮಾಡುವಂತದ್ದು ಬಹಳ ದೊಡ್ಡ ಜವಾಬ್ದಾರಿ. ಹಾಗೂ ಇದನ್ನ ಒಳ್ಳೆ ರೀತಿಯಲ್ಲಿ ಮಾಡಬೇಕು, ಇದಕ್ಕೊಂದು ಮಹತ್ವ ಇರೋದ್ರಿಂದ ಈ ದಿನಾಚರಣೆಯನ್ನ ನಾವು ಬಹಳ ಅರ್ಥಪೂರ್ಣವಾಗಿ ಆಚರಿಸ್ತೀವಿ. ಹೇಗೆ ಅಂತ ಹೇಳಿದ್ರೆ, ಒಬ್ಬ ಗ್ರಾಹಕರಿಗೆ ಅವರಿಗೆ ಸಿಗ್ತಾ ಇರುವಂತಹ ಸೇವೆ ಇರ್ಬೋದು ಅಥವಾ ಅವರು ತಗೊಂಡಿರುವಂತಹ ಒಂದು ವಸ್ತು ಇರ್ಬೋದು, ಅದು ನ್ಯೂನ್ಯತೆಯಲ್ಲಿ ಇದೆಯಾ ಅಥವಾ ಡಿಫೆಕ್ಟಿವ್ ಆಗಿದೆಯಾ ಅಥವಾ ಅದು ಸರಿ ಇದೆಯಾ ಅನ್ನೋದ್ರ ಬಗ್ಗೆನೇ ಅವರಿಗೆ ಮಾಹಿತಿ ಇರುವುದಿಲ್ಲ ಹೆಚ್ಚಿನ ಸಮಯದಲ್ಲಿ. ಹಾಗಾಗಿ ನಾವು ಹೇಗೆ ಈ ದಿನಾಚರಣೆಯನ್ನು ಆಚರಿಸ್ತೀವಿ ಅಂದ್ರೆ, ಹಲವಾರು ಜನರಿಗೆ ಬೇರೆ ಬೇರೆ ರೀತಿಯಾದಂಥ ಕಾರ್ಯಕ್ರಮಗಳ ಮುಖಾಂತರ ಅವರಿಗೆ ಮಾಹಿತಿಯನ್ನ ನೀಡುವ ಮುಖಾಂತರ ನಾವು ಈ ದಿನಾಚರಣೆಯನ್ನು ಆಚರಿಸ್ತೀವಿ ಸರ್. ಈಗ ತಾವು ಹೇಳಿದ್ರಿ ನಾವೆಲ್ಲರೂ ಕೂಡ ಗ್ರಾಹಕರೇ ಅಂತ ಹೇಳಿ. ಹಾಗಾದ್ರೆ ಈಗ ಕಾನೂನಿನ ಪ್ರಕಾರ ಗ್ರಾಹಕರು ಅಂತ ಹೇಳಿದ್ರೆ ಯಾರು? ಗ್ರಾಹಕರು ಅಂತ ಹೇಳಿದ್ರೆ ಈಗ ಯಾವುದೇ ವಸ್ತುಗಳನ್ನ ಖರೀದಿಸುವವರು, ಹಾಗೆ ಯಾವುದೇ ಸರ್ವಿಸಸ್ ಅನ್ನ, ಅಂದ್ರೆ ಈಗ ಯಾವುದೋ ಒಂದು ಬಸ್ ಅನ್ನ ಬುಕ್ ಮಾಡ್ತಾರೆ, ಯಾವುದೇ ಒಂದು ಸರ್ವಿಸಸ್ ಇರ್ಬೋದು, ಆ ಸರ್ವಿಸಸ್ ಅನ್ನ ಪಡೆಯುವವರು ಗ್ರಾಹಕರು ಅಂತ ಹೇಳಿದ್ರೆ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಯಾವುದೇ ವಸ್ತುಗಳನ್ನ ಖರೀದಿಸುವವರು, ಅದೇ ರೀತಿ ಸೇವೆಗಳನ್ನ ಪಡೆದುಕೊಳ್ಳುವವರು, ಇವರಿಗೆ ನಾವು ಗ್ರಾಹಕರು ಅಂತ ಹೇಳ್ತೀವಿ. ಈಗ ಇದರಲ್ಲಿ ನಾವು ಈಗ ಇತ್ತೀಚೆಗೆ ಏನ್ ಮಾಡ್ತಾ ಇದ್ದೇವೆ, ಆನ್ಲೈನ್ಗಳಲ್ಲಿ ಖರೀದಿ ಮಾಡ್ತಾ ಇದ್ದೇವೆ, ಇದನ್ನು ಕೂಡ ಗ್ರಾಹಕರು ಅಂತಾನೆ ಕರೀತಾರ ಹೇಗೆ? ಹೌದು ಸರ್, ಖಂಡಿತ. ಆನ್ಲೈನ್ ಮುಖಾಂತರವಾಗಿ ನೀವೇನೇ ಖರೀದಿ ಮಾಡಿದ್ರು ಅಥವಾ ಯಾವುದೇ ಸರ್ವಿಸಸ್ ಅನ್ನ ಪಡೆದ್ರು ಕೂಡ ಅವರನ್ನು ನಾವು ಗ್ರಾಹಕರು ಅನ್ನೋ ಹೆಡ್ಡಿಂಗ್ ಅಲ್ಲೇನೆ ನಾವು ಕನ್ಸಿಡರ್ ಮಾಡುವಂತದ್ದು. ಈಗ ಒಬ್ಬ ಗ್ರಾಹಕರು ತಮಗೆ ಸಿಕ್ಕಂತಹ ಒಂದು ಸರಕು ಆಗಿರ್ಬೋದು, ತಾವು ಪಡೆದುಕೊಂಡಿರುವಂತಹ ವಸ್ತು ಆಗಿರ್ಬೋದು ಅಥವಾ ಸೇವೆ ಆಗಿರ್ಬೋದು, ಅದರಲ್ಲಿ ಏನೋ ಲೋಪದೋಷಗಳಿದೆ ಅಂತ ಕಂಡು ಬಂದಾಗ ಅವ್ರು ಏನು ಮಾಡಬೇಕಾಗತ್ತೆ ಮೇಡಮ್? ಮೊದಲನೇದಾಗಿ ಸರ್, ಈಗ ಹಲವಾರು ಬಾರಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಒಂದು ವಸ್ತುವನ್ನ ಅಥವಾ ಒಂದು ಸರ್ವಿಸಸ್ ಅನ್ನ ಪಡೆದುಕೊಳ್ತೀವಿ, ಅದು ಡಿಫೆಕ್ಟಿವ್ ಅನ್ನೋ ವಿಷಯನೇ ಅವರಿಗೆ ಕೆಲವೊಂದ್ಸಲ ಗೊತ್ತಿರುವುದಿಲ್ಲ. ಯಾವಾಗ ಅವರಿಗೆ ಅದು ಗೊತ್ತಾಗುತ್ತೆ, ಈಗ ಒಂದು ಸಿಂಪಲ್ ಆಗಿ ಒಂದು ನಾವು ಪೆನ್ ತಗೊಳ್ತೀವಿ, ಪೆನ್ ಬರೀಲಿಲ್ಲ ಅಂದ್ರೆ ಅದು ಡಿಫೆಕ್ಟಿವ್ ಅನ್ನೋದನ್ನು ನಮಗೆ ಗೊತ್ತಾಗುತ್ತೆ. ಆದ್ರೆ ಹೇಗೆ ಕಾಂಪ್ಲಿಕೇಟೆಡ್ ಆಗ್ತಾ ಹೋಗುತ್ತೆ ವಸ್ತುಗಳು, ಹಾಗೆ ನಮಗೆ ಟೆಕ್ನಿಕಲಿ ಗೊತ್ತಾಗುದಿಲ್ಲ ಇದು ಸರಿ ಇದೆಯಾ ಇಲ್ವಾ ಅಂತ ಹೇಳಿ. ಯಾವಾಗ ನಮಗೆ ಅದು ಅರಿವಿಗೆ ಬರುತ್ತೆ, ಬಂದ ಕೂಡಲೇ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಪ್ರತಿಯೊಂದು ನೀವು ನೋಡೋದಾದ್ರೆ ಯಾವುದೇ ಒಂದು ಟಿವಿ ಇರ್ಬೋದು, ಫ್ರಿಡ್ಜ್ ಇರ್ಬೋದು, ನೀವು ಯಾವುದೇ ವಸ್ತುವನ್ನ ಖರೀದಿ ಮಾಡಿದ್ರು ಕೂಡ ಇವಾಗ ಕಂಪಲ್ಸರಿಯಾಗಿ ಅವರು ಕನ್ಸ್ಯೂಮರ್ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಡಬೇಕು. ಅಂದ್ರೆ ಇವಾಗ ಏನು ಡಿಫೆಕ್ಟ್ಸ್ ಏನಾದ್ರು ಇದ್ರೆ ಕನ್ಸ್ಯೂಮರ್ಸ್ ಇಲ್ಲಿಗೆ ಕಾಲ್ ಮಾಡಬಹುದು ಅಂತ ಹೇಳಿ ಕಂಪ್ನಿಗಳು ಮೆನ್ಷನ್ ಮಾಡ್ಬೇಕಾಗತ್ತೆ ನಂಬರ್ಸ್ ಅನ್ನ. ಕಸ್ಟಮರ್ ಕೇರ್ ಅಂತ ಇರ್ಬೋದು ಅಥವಾ ಕನ್ಸ್ಯೂಮರ್ ಹೆಲ್ಪ್ ಲೈನ್ ಅಂತ ಇರ್ಬೋದು, ಈ ರೀತಿಯಾದಂತಹ ಹೆಡ್ಡಿಂಗ್ ಗಳಲ್ಲಿ ಅದನ್ನ ಫೋನ್ ನಂಬರ್ಸ್ ಅನ್ನ ಅವ್ರು ಪ್ರೊವೈಡ್ ಮಾಡಿರ್ತಾರೆ. ಸೊ ಮೊದಲನೇದಾಗಿ ನಾವು ಮಾಡ್ಬೇಕಾಗಿರುವಂತ ಕೆಲಸ ಏನು ಅಂದ್ರೆ, ಈ ತರ ಡಿಫೆಕ್ಟಿವ್ ಇದೆ ಅಂತ ಗೊತ್ತಾದ ಕೂಡಲೇ ನಾವು ಆ ನಂಬರಿಗೆ ಕಾಲ್ ಮಾಡಿ, ನಾನು ಇಂಥ ದಿವಸ ಈ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದೀನಿ, ಇಂಥ ಡಿಫೆಕ್ಟ್
ಡಿಫೆಕ್ಟ್ ನನಗೆ ಕಂಡು ಬಂದಿದೆ, ಇದ್ರ ಬಗ್ಗೆ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ, ಇದನ್ನ ಸರಿ ಮಾಡಿ ಕೊಡಿ ಅಂತ ಹೇಳಿ ಅವರು ಕೇಳ್ಬೇಕಾಗತ್ತೆ. ಇದೆಲ್ಲದಕ್ಕೂ ಮೊದಲನೇದಾಗಿ ನಾನು ಹೇಳುದಂದ್ರೆ ಸರ್, ಫಸ್ಟ್ ನಾವ್ ಯಾವುದೇ ಒಂದು, ಈಗ ಹೆಚ್ಚಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಬಿಲ್ ಕೊಡ್ತಾರೆ, ನಾವು ಒಂದು ಅಂಗಡಿಗೆ ಹೋಗ್ತೀವಿ ಅಥವಾ ಏನಾದ್ರು ಪರ್ಚೇಸ್ ಮಾಡ್ತೀವಿ, ಬಿಲ್ ಕೊಡ್ತಾರೆ. ಆ ಬಿಲ್ ಅನ್ನ ಹೆಣ್ಮಕ್ಳಾದ್ರೆ ನಾವೆಲ್ಲ ಬ್ಯಾಗಿಗೆ ಹಾಕೊಂಡ್ ಬಿಡ್ತೀವಿ, ಅದೆಲ್ಲಿರುತ್ತೆ ಅಂತ ಮತ್ತೆ ಹುಡುಕಿದ್ರೆ ಖಂಡಿತ ನಮಗೆ ಸಿಗೋದಿಲ್ಲ. ಹಾಗೆ ಬೇರೆಯವರಾದ್ರೆ ಏನೋ ಒಂದು ಚೀಟಿ ಅಂತ ಹೇಳಿ ಎಲ್ಲಾದ್ರೂ ಅದನ್ನ ಕ್ರಾಶ್ ಮಾಡಿ ಬಿಸಾಡಿ ಬಿಡ್ತೇವೆ. ಆದ್ರೆ ಖಂಡಿತ ಅದನ್ನ ನಾವು ಮಾಡಬಾರ್ದು. ಯಾವುದೇ ಒಬ್ಬ ಗ್ರಾಹಕ ತನ್ನ ಹಕ್ಕನ್ನ ಕೇಳಬೇಕು ಅಂದ್ರೆ ಮೊದಲನೇದಾಗಿ ಅವರಿಗೆ ಅವರು ತಗೊಂಡಿರುವಂತಹ ವಸ್ತುವಿನ ಬಿಲ್ ಏನಿರುತ್ತೆ, ಇನ್ವಾಯ್ಸ್ ಏನಿರುತ್ತೆ, ಅದನ್ನ ಅವರು ಸರಿಯಾಗಿ ಇಟ್ಕೊಳ್ಬೇಕಾಗತ್ತೆ. ಯಾಕೆ ಅಂದ್ರೆ ಅದು ಇಲ್ಲ ಅಂತ ಆದ್ರೆ ನಾವೇನು ಮಾಡಕ್ಕಾಗಲ್ಲ. ನಾವೇನಾದ್ರೂ ಬಿಲ್ ಅಥವಾ ಇನ್ವಾಯ್ಸ್ ಅನ್ನ ಕಳ್ಕೊಂಡ್ಬಿಟ್ಟಿದ್ರೆ, ಈಗ ಕೆಲವೊಂದ್ಸಲ ನೀವು ನೋಡ್ಬೋದು, ಈಗ ಹೊಸದಾಗಿ ನೀವು ನೋಡಿದ್ರೆ ಹೊಸ ಟ್ರೆಂಡ್ ಏನಿದೆ ಅಂತ ಹೇಳಿದ್ರೆ ಅವ್ರು ನಿಮ್ಗೆ ಬಿಲ್ಲೇ ಕೊಡುದಿಲ್ಲ, ನಿಮ್ ಫೋನ್ ನಂಬರ್ ತಗೊಳ್ತಾರೆ, ಮತ್ತೆ ಈ ಇನ್ವಾಯ್ಸ್ ಅಂತ ಅಥವಾ ಈ ಬಿಲ್ ಅಂತ ಕೊಡ್ತಾರೆ. ತೊಂದ್ರೆ ಇಲ್ಲ, ಅದಾದ್ರೂ ಪರವಾಗಿಲ್ಲ. ಆದ್ರೆ ಅದರ ಕಾಪಿ ಏನಿದೆ ಡಿಜಿಟಲ್ ಫಾರ್ಮ್ ಅಲ್ಲಿ ಅಥವಾ ಫಿಸಿಕಲ್ ಫಾರ್ಮ್ ಅಲ್ಲಿ ನಿಮ್ಮ ಬಳಿ ಇರಬೇಕು. ಅದಿದ್ರೆ ಮಾತ್ರ ನಾವು ಕಾನೂನು ಅಡಿಯಲ್ಲಿ ಏನಾದ್ರೂ ಒಂದು ಕ್ರಮವನ್ನ ಕೈಗೊಳ್ಳಲಿಕ್ಕಾಗತ್ತೆ. ಅದು ಇಲ್ಲ ಅಂತ ಹೇಳಿದ್ರೆ ಡಿಫೆಕ್ಟ್ ನಮ್ಮ ಸೈಡಲ್ಲೇ ಆಗ್ಬಿಡುತ್ತೆ. ಹಾಗಾಗಿ ನಾನು ಮೊದಲನೇದಾಗಿ ಎಲ್ಲರಿಗೂ ಹೇಳೋದೇನಂತ ಹೇಳಿದ್ರೆ, ನಾವು ಯಾವುದೇ ಒಂದು ವಸ್ತುವನ್ನ ಪರ್ಚೇಸ್ ಮಾಡಿದಾಗ ಅದು ಸರಿ ಇದೆಯಾ ಇಲ್ವಾ, ನಮಗೆ ಅದು ಯೂಸ್ಫುಲ್ ಆಗಿದೆಯಾ, ಅದನ್ನ ನಾವು ಸರಿಯಾಗಿ ಯೂಸ್ ಮಾಡ್ತಿದ್ದೀವಾ ಅಂತೆಲ್ಲ ಗೊತ್ತಾಗೋವರೆಗೂ ಆ ಬಿಲ್ಗಳನ್ನ ಒಳ್ಳೆ ರೀತಿಯಲ್ಲಿ ಎತ್ತಿಟ್ಕೊಳ್ಳಿ. ಮೊದಲನೇದಾಗಿ ಆ ಬಿಲ್ಲನ್ನ ನೀವು ಇಟ್ಕೊಳ್ಳಿಲ್ಲ ಅಂತಾದ್ರೆ ನಾವು ಕಾನೂನು ಅಡಿಯಲ್ಲಿ ಏನನ್ನೂ ಮಾಡ್ಲಿಕ್ಕೆ ಅಥವಾ ಸಹಾಯ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮಗೆ. ಈಗ ಈ ಬಿಲ್ ಇದೇ ರೂಪದಲ್ಲಿ ಇರಬೇಕು ಅಂತ ಏನಾದ್ರೂ ಇರ್ತದಾ? ಏನೆಲ್ಲ ಇರ್ಬೇಕು ಅದರಲ್ಲಿ ಅಂದ್ರೆ, ನೀವು ಪ್ರಾಡಕ್ಟ್ ಏನ್ ತಗೊಂಡಿರ್ತೀರಾ ಅದರದ್ದು ಪ್ರೈಸ್ ಏನು, ನೀವು ಅದನ್ನ ಪೇ ಮಾಡಿದೀರಾ ಇಲ್ವಾ ಅಂತ, ಈ 3 ಅಂಶಗಳು ಮುಖ್ಯವಾಗಿ ಇರ್ಲೇಬೇಕಾಗತ್ತೆ. ಅದರ ಜೊತೆಗೆ ಡೇಟ್ ಕೂಡ, ಯಾವ ದಿನ ನೀವು ಪರ್ಚೇಸ್ ಮಾಡಿದೀರಾ. ಈಗ ಈ ಬಿಲ್ ಆದ್ರೆ ನಿಮ್ಗೆ ಮೆಸೇಜ್ ಬಂದಿರುತ್ತೆ, ಸೊ ನೋ ಪ್ರಾಬ್ಲಮ್. ಫಿಸಿಕಲ್ ನೀವು ಬಿಲ್ ತಗೊಳ್ತಾ ಇದ್ದೀರಾ ಅಂತ ಆದ್ರೆ ಆ ಬಿಲ್ ಮೇಲೆ ಡೇಟ್ ಇರಬೇಕು. ಅದರ ಜೊತೆಗೆ ನೀವು ಪರ್ಚೇಸ್ ಮಾಡಿರುವಂತಹ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಇರಬೇಕು. ಜೊತೆಗೆ ಅದರಲ್ಲಿ MRP ಪ್ರೈಸ್ ಇದ್ದು ಅವ್ರೇನಾದ್ರೂ ಡಿಸ್ಕೌಂಟ್ ಕೊಟ್ಟಿದ್ರೆ MRP ಪ್ರೈಸು ಮೆನ್ಷನ್ ಆಗಿರ್ಬೇಕು. ಜೊತೆಗೆ ಆ ಡಿಸ್ಕೌಂಟ್ ಪ್ರೈಸ್ ಏನಿದೆ ಅಥವಾ ಎಷ್ಟು ಪರ್ಸೆಂಟೇಜ್ ಅವ್ರು ನಿಮಗೆ ಡಿಸ್ಕೌಂಟ್ ಕೊಟ್ಟಿರ್ತಾರೆ ಅದು ಇರಬೇಕು. ಟೋಟಲ್ ಆಗಿ ನೀವು ಎಷ್ಟು ಪೇ ಮಾಡಿದೀರಾ ಅನ್ನೋ ಡಿಸ್ಕ್ರಿಪ್ಷನ್, ಇದಿಷ್ಟು ಇರ್ಬೇಕಾಗತ್ತೆ. ಈಗ ಈ ರೀತಿ ಅವರು, ಈಗ ತಾವು ಹೇಳಿದಾಗೆ ಹೆಲ್ಪ್ ಸೆಂಟರ್ಗೆ ಅಥವಾ ಕಸ್ಟಮರ್ ಕೇರ್ಗೆಲ್ಲ ಕಾಲ್ ಮಾಡ್ತಾರೆ, ಆದ್ರೂ ಕೂಡ ಅವರಿಗೆ ಸರಿಯಾದ ಪರಿಹಾರ ಸಿಗೋದಿಲ್ಲ, ಸರಿಯಾದ ರೆಸ್ಪಾನ್ಸ್ ಕೂಡ ಸಿಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಅವರು ಏನ್ ಮಾಡಬಹುದು? ಅವರು ಕಾನೂನಿನ ಚೌಕಟ್ಟಿಗೆ ಬರಬೇಕಾಗತ್ತೆ. ಅಂದ್ರೆ ಈಗ ನಾವು ಏನ್ ಹೇಳ್ತೀವಿ ಅಂದ್ರೆ, ಕಂಪನಿಗಳನ್ನ ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡಿ ಕನ್ಸ್ಯೂಮರ್ಸ್ ಮಾತಾಡ್ಲಿಕ್ಕೆ ಅವಕಾಶ ಇರುತ್ತೆ. ಹಾಗೆ ಅದು ಆಗ್ಲಿಲ್ಲ ಅಂತ ಹೇಳಿದ್ರೆ ಅವರು ಕಾನೂನಿನ ಅಡಿಯಲ್ಲಿ ಏನು ಕ್ರಮ ಕೈಗೊಳ್ಬೇಕು ಅದನ್ನ ತಗೊಳ್ಬೇಕಾಗುತ್ತೆ. ಅಂದ್ರೆ ಹೇಗಾಗುತ್ತೆ ಅಂದ್ರೆ, ಈಗ ಜನರಲ್ ಆಗಿ ಸಿವಿಲ್ ಕೋರ್ಟ್ಸ್ಗೆ ಈ ಜೂರಿಸ್ಟಿಕ್ಷನ್ ಇರುವುದಿಲ್ಲ. ನಮ್ಗೆ ನಮ್ಮ ದೇಶದಲ್ಲಿ ನಾವು ನೋಡೋದು ಅಂತ ಆದ್ರೆ ಕನ್ಸ್ಯೂಮರ್ ಫೋರಮ್ಸ್ ಅಥವಾ ಕನ್ಸ್ಯೂಮರ್ ಕೋರ್ಟ್ಸ್ ಅಂತಾನೆ ಸ್ಪೆಸಿಫಿಕ್ ಆಗಿದೆ. ಸೊ ಕನ್ಸ್ಯೂಮರ್ ಕೋರ್ಟ್ಸ್ಗೆ ಅವ್ರು ಅಪ್ರೋಚ್ ಮಾಡ್ಬೇಕಾಗುತ್ತೆ. ಈಗ ಕೆಲವು ಕಡೆ ಈ ಕಸ್ಟಮರ್ ಕೇರ್ ಅಥವಾ ಹೆಲ್ಪ್ ಸೆಂಟರ್ ಈ ತರದ ವ್ಯವಸ್ಥೆಗಳು ಇರೋದಿಲ್ಲ, ಅಂತ ಸಂದರ್ಭದಲ್ಲಿ ಏನ್ ಮಾಡಬಹುದು? ಹೌದು ಸರ್, ಈಗ ನಾವು ಫಿಸಿಕಲ್ ಆಗಿ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ಆ ಅಂಗಡಿಗೆ ಹೋಗಿ ಹೇಳ್ಬೋದಾಗತ್ತೆ, ಅಥವಾ ಅಂಗಡಿಯಲ್ಲಿ ಹೋಗಿ ನಾವು ಕೇಳಲಿಕ್ಕಾಗತ್ತೆ. ಸೊ ಈ ಕನ್ಸ್ಯೂಮರ್ ಕನ್ಸ್ಯೂಮರ್ ಏನು ಹೆಲ್ಪ್ ಲೈನ್ಸ್ ಇರುತ್ತೆ ಅದಕ್ಕೆ ಕಾಲ್ ಮಾಡ್ಲಿಕ್ಕಾಗತ್ತೆ. ಈಗ ನಾವು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತೀವಿ, ಹೆಚ್ಚಾಗಿ ನೀವು ನೋಡೋದು ಅಂತ ಆದ್ರೆ ಇವತ್ತಿನ ದಿವಸದಲ್ಲಿ 100% ಎಲ್ಲರೂ ನಾವು ಆನ್ಲೈನ್ ಅಲ್ಲೇ ಪರ್ಚೇಸ್ ಮಾಡುವಂತದ್ದು. ಸೊ ಈಗ ಆನ್ಲೈನ್ ಪೋರ್ಟಲ್ಸ್ ಏನಿದೆ ಅವರಿಗೆ ಕೂಡ ಕಾನೂನಲ್ಲಿ ಒಂದು ಅವಕಾಶ ಏನಿದೆ ಅಂತ ಹೇಳಿದ್ರೆ, ಅವರು ಅದರಲ್ಲಿ ಹೆಲ್ಪ್ ಡೆಸ್ಕ್ ಅನ್ನು ಕೂಡ ಅವರ ಆಪ್ ಏನಿರುತ್ತೆ ಅಥವಾ ವೆಬ್ಸೈಟ್ ಏನಿರುತ್ತೆ ಅದರಲ್ಲಿ ಇಟ್ಕೋಬೇಕು. ಅದೇ ರೀತಿ ರೆಡ್ ರಿಸಲ್ ಕೂಡ ಅವ್ರು ಅದರಲ್ಲಿ ಮಾಡಬೇಕು. ಅಂದ್ರೆ ಈ ತರ ಯಾವುದೇ ರೀತಿಯಾದಂತಹ ಕನ್ಸ್ಯೂಮರ್ ಕಡೆಯಿಂದ ಏನಾದ್ರೂ ಪ್ರಶ್ನೆಗಳಿದ್ರೆ, ಕ್ವೆಶನ್ಸ್ ಇದ್ರೆ, ಅಥವಾ ಅವ್ರಿಗೆ ಏನಾದ್ರೂ ಏನೇ ಪ್ರಾಬ್ಲಮ್ಸ್ ಇದ್ರು ಕೂಡ ಅವ್ರ ಆ ರೆಡ್ ರಿಸಲ್ ಅಂತ ಏನಿರುತ್ತೆ ಅದರಲ್ಲಿ ಅವರು ಆದಷ್ಟು ರಿಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಅಂದ್ರೆ ಈಗ ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿರ್ತಾರೆ, ಅವರು ಪ್ರಾಡಕ್ಟ್ ಪರ್ಚೇಸ್ ಮಾಡುವಾಗ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ನೇ ಬೇರೆ ಇರುತ್ತೆ, ಅವರಿಗೆ ಬಂದಿರುವಂತಹ ಪ್ರಾಡಕ್ಟೇ ಬೇರೆ ಇರುತ್ತೆ. ಅಂತದ್ದೇನಾದ್ರೂ ಇದ್ದಾಗ ಡೈರೆಕ್ಟ್ ಆಗಿ ಅವರು ಅದರಲ್ಲಿ ಏನು ವೆಬ್ಸೈಟ್ ಅಲ್ಲಿ ರೆಡ್ ರಿಸಲ್ ಏನು ಅವ್ರು ಕಂಪ್ಲೇಂಟ್ ರೇಸ್ ಮಾಡ್ಬೋದು, ಅಲ್ಲಿ ಹೋಗಿ ಅವರು ರೇಸ್ ಮಾಡಬೇಕಾಗುತ್ತೆ. ಅದರಲ್ಲಿ ಕೂಡ ಪ್ರತಿಯೊಂದು ವೆಬ್ಸೈಟ್ ಅಲ್ಲಿ ಅವರವರದ್ದೇ ಆದಂತಹ ಅವರು ನಿಯಮಗಳನ್ನು ಕೂಡ ಮಾಡ್ಕೊಳ್ಳಿಕ್ಕಾಗತ್ತೆ. ಅಂದ್ರೆ ಈಗ 24 ಗಂಟೆ ಒಳಗಡೆ ನಾವು ನಿಮ್ಗೆ ವಾಪಸ್ ಏನು ಅಂತ ಹೇಳ್ತೀವಿ, ಅಥವಾ 48 ಗಂಟೆಗಳಲ್ಲಿ ಅಥವಾ 7 ದಿನದಲ್ಲಿ, ಈ ರೀತಿಯಾದಂತಹ ಅವರದ್ದೇ ಆದಂತಹ ಅವರು ಒಂದು ನಿಯಮಗಳನ್ನ ಹಾಕೊಂಡಿರ್ತಾರೆ. ಅದರ ಪ್ರಕಾರ ಅವರು ಉತ್ತರ ಕೊಡ್ತಾರೆ. ಹೆಚ್ಚಾಗಿ ಇವತ್ತಿನ ದಿವಸ ನಾವು ನೋಡೋದಾದ್ರೆ ಎಲ್ಲಾ ಆನ್ಲೈನ್ ಪೋರ್ಟಲ್ಸ್ ಅಲ್ಲೂ ಆನ್ಲೈನ್ ಆಪ್ಸ್ ಅಲ್ಲೂ ಕೂಡ ಇದು ತುಂಬಾ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಟ್ ಸ್ಟಿಲ್ ಕೆಲವೊಂದು ಸಲ ಏನಾಗುತ್ತೆ ಅಂದ್ರೆ ಅವರಿಗೆ ಅದು ಗ್ರಾಹಕರಿಗೆ ಅದು ಸರಿಯಾಗಿ ಸಿಗದೇ ಇರುವ ಕಾರಣ ಅವರು ಮತ್ತೆ ನಮ್ಮ ಕೋರ್ಟಿನ ಮೆಟ್ಲು ಏರ್ಬೇಕಾಗತ್ತೆ. ಬಟ್ ಆದ್ರೂ ಈ ಅವಕಾಶಗಳು ಈಗ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಏನಿದೆ ಅದರಲ್ಲಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಸರ್. ಈ ಒಂದು ಕನ್ಸ್ಯೂಮರ್ ಕೋರ್ಟ್ ಅನ್ನ ಅಪ್ರೋಚ್ ಆಗೋದಕ್ಕೆ ಈ ದಿನಗಳ ಮಿತಿ ಏನಾದ್ರೂ ಇದೆಯಾ? ಇಷ್ಟು ದಿನದೊಳಗಡೆ ಆಗಬೇಕು ಅಥವಾ ಇಷ್ಟು ದಿನ ಕಾಯಬೇಕು, ಆ ಥರ ಏನಾದ್ರೂ ಇದೆಯಾ ಮೇಡಮ್?
ಹೌದು, ಹೆಚ್ಚಾಗಿ ನೀವು ಪರ್ಚೇಸ್ ಮಾಡುವಂತಹ ಪ್ರಾಡಕ್ಟ್ಸ್ ಬೇಸಿಸ್ ಮೇಲೆ ಇಷ್ಟು ದಿವಸದ ಒಳಗಡೆ ನೀವು ಅಪ್ರೋಚ್ ಮಾಡಬೇಕು ಅಂತ ಖಂಡಿತವಾಗ್ಲೂ ಇರುತ್ತೆ. ಹಾಗೇನಾದ್ರೂ ಆ ದಿನಗಳು ಬಿಟ್ಟು ಕೂಡ ನಮಗೆ ಗೊತ್ತಾಯ್ತು, ಈಗ ಒಂದು ಫ್ರಿಜ್ ಅನ್ನು ನಾವು ಯೂಸ್ ಮಾಡ್ತಾ ಇರ್ತೀವಿ, ಸಡನ್ ಆಗಿ ಊರಿಗೆ ಹೋಗ್ಬಿಡ್ತೀವಿ, ಊರಿಗೆ ಹೋಗಿ ಬಂದ ಮೇಲೆ ನಮಗೆ ಗೊತ್ತಾಗುತ್ತೆ ಅದು ಡಿಫೆಕ್ಟಿವ್ ಅಂತ. ಅಷ್ಟರೊಳಗೆ 60 days 90 days ಆಲ್ರೆಡಿ ಕ್ರಾಸ್ ಆಗ್ಬಿಟ್ಟಿರುತ್ತೆ. ಅಂತ ಸಮಯದಲ್ಲಿ ಯಾಕೆ ನಾವು ಡಿಲೇ ಮಾಡ್ತಾ ಇದ್ದೀವಿ, ಕಂಪ್ಲೇಂಟ್ ಕೊಡ್ಲಿಕ್ಕೆ ಡಿಲೇ ಆಗ್ಲಿಕ್ಕೆ ಏನು ಕಾರಣ ಅನ್ನೋ ರೀಸನ್ ಅನ್ನ ನಾವು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರೆ ಮತ್ತು ಕೂಡ ಆ ಅವಕಾಶ ಏನಿದೆ ಕಾಲಾವಕಾಶ ಅದನ್ನ ಮೀರಿ ಕೂಡ ನಾವು ಕಂಪ್ಲೇಂಟ್ ರೇಸ್ ಮಾಡಲಿಕ್ಕೆ ಅವಕಾಶಗಳಿರುತ್ತೆ ಸರ್. ಈಗ ಯಾವುದಾದ್ರೂ ವಸ್ತುವನ್ನು ತಗೊಂಡಾಗ ಅದರಲ್ಲಿ ಏನಾದರೂ ಲೋಪದೋಷ ಇದ್ರೆ ನಮಗೆ ಗೊತ್ತಾಗ್ತದೆ. ಈಗ ಸೇವೆಗಳಲ್ಲಿ ನೀಡುವಂಥ ಸೇವೆಗಳಲ್ಲಿ ಏನಾದರೂ ಲೋಪದೋಷ ಇತ್ತು ಅಂತ ಹೇಳಿದ್ರೆ ಅದನ್ನು ಹೇಗೆ ಗುರುತಿಸಲಾಗುತ್ತೆ? ಹೌದು ಸರ್, ಈಗ ಇದೇ ರೀತಿ ಅಂದ್ರೆ ಈಗ ನಮ್ಗೆ ಹೇಗೆ ಒಂದು ಪ್ರಾಡಕ್ಟಿಗೆ ಡಿಫೆಕ್ಟ್ ಈಸಿಯಾಗಿ ಕಂಡುಹಿಡಿಬಹುದು, ಹಾಗೆ ಸರ್ವಿಸಸ್ಗೆ ಕೂಡ. ಈಗ ನಾವೆಲ್ಲೋ ಒಂದು ಬಸ್ ಬುಕ್ ಮಾಡ್ತೀವಿ ಅಥವಾ ಯಾವುದೋ ಒಂದು ಆಪ್ ಅನ್ನ ಯೂಸ್ ಮಾಡಿಕೊಂಡು ಯಾವುದೋ ಒಂದು ಹೋಟೆಲ್ ಅನ್ನ ಬುಕ್ ಮಾಡ್ತೀವಿ. ನಾವು ಬುಕ್ ಮಾಡುವಾಗ ಅದು 5 star ಹೋಟೆಲ್ ಅಂತ ತೋರಿಸಿರುತ್ತೆ, ನಾವು ಅದಕ್ಕೆ ಬೇಸ್ಡ್ ಆಗಿ ಒಂದು ಪೇಮೆಂಟ್ ಅನ್ನ ಕೂಡ ಮಾಡಿರ್ತೀವಿ. ಒಂದು 10 ದಿವಸ ಯಾವ ಡೇಟಿಗೆ ನಾವು ಬುಕ್ ಮಾಡಿರ್ತೀವಿ ಆ ದಿವಸ ಅಲ್ಲಿಗೆ ಹೋದಾಗ ಗೊತ್ತಾಗುತ್ತೆ ಅದು 5 star ಹೋಟೆಲ್ ಅಲ್ಲ 2 star ಹೋಟೆಲು, ಅಥವಾ ಅವರು ಏನು ಎಕ್ಸ್ಪೆಕ್ಟ್ ನಮ್ಗೆ ಏನು ಇರುತ್ತೆ ಅಂತ ತೋರಿಸಿದ್ರು ಆ ತರ ಇಲ್ಲಿ ಇಲ್ಲ ಫಿಸಿಕಲಿ ಅಂತ ನಮಗೆ ಗೊತ್ತಾಗುತ್ತೆ. ಆಗ ನಾವು ಏನ್ ಹೇಳ್ಬೋದು ಅಂದ್ರೆ ಅವ್ರು ಒಪ್ಕೊಂಡಿದ್ದಂತಹ ಸರ್ವಿಸಸ್ ಅಲ್ಲಿ ಡಿಫೆಕ್ಟ್ಸ್ ಇದೆ ಅಂತ. ಅವ್ರು ನಮ್ಗೆ ಹೇಳಿದ್ದೇ ಒಂದು, ಇಲ್ಲಿ ಆಗಿರೋದೇ ಒಂದು ಅನ್ನೋ ಅಂತದನ್ನ ನಾವು ಅರ್ಥ ಮಾಡ್ಕೊಳ್ತೀವಿ. ಸೊ ಇಂಥದ್ದಾದಾಗ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಫಸ್ಟ್ ಇಲ್ಲಿ ನಾನು ಹೇಳಿದಾಗೆ ಅದರಲ್ಲಿ ಕೂಡ ಸರ್ವಿಸಸ್ ಅಲ್ಲಿ ಕೂಡ ಕನ್ಸ್ಯೂಮರ್ ಹೆಲ್ಪ್ ಲೈನ್ ನಂಬರ್ಸ್ ಅನ್ನ ಅವ್ರು ಪ್ರೊವೈಡ್ ಮಾಡಲೇಬೇಕು. ಸೊ ಕನ್ಸ್ಯೂಮರ್ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿ ನಾವು ಒಂದು ಕಂಪ್ಲೇಂಟ್ ಅನ್ನ ರೇಸ್ ಮಾಡಬೇಕಾಗತ್ತೆ. ಅಂದ್ರೆ ನಮಗೆ ಪ್ರಾಮಿಸ್ ಮಾಡಿದ್ರಿ ಈ ತರ 5 star ಹೋಟೆಲ್ ಅಂತ, ಇದು ಆ ತರ ಇಲ್ಲ, ಹಾಗಾಗಿ ನಮ್ಗೆ ಇದನ್ನ ನಾವು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ ಅಂತ ಹೇಳುವಂತದ್ದು. ಅಂದ್ರೆ ರೈಟ್ ಟು ಬಿ ಇನ್ಫಾರ್ಮ್ಡ್ ಅಂಡ್ ಇನ್ಫರ್ಮ್ ಅಂತ. ಅಂದ್ರೆ ನೀವು ಯಾವುದೇ ಒಂದು ವಸ್ತುವನ್ನ ಅಥವಾ ಸರ್ವಿಸಸ್ ಅನ್ನ ಯೂಸ್ ಮಾಡುವಾಗ ಅದು ಸರಿ ಇಲ್ಲ, ಅದು ಡಿಫೆಕ್ಟಿವ್ ಅಂತ ಹೇಳಿದ ಕೂಡಲೇ ನೀವು ಅವರಿಗೆ ಯಾರು ನಿಮಗೆ ಸರ್ವಿಸ್ ಪ್ರೊವೈಡ್ ಮಾಡಿರ್ತಾರೆ ಅವರಿಗೆ ಅದನ್ನ ಇನ್ಫಾರ್ಮ್ ಮಾಡಬೇಕು. ನೀವು ಕೋಟ್ ಮಾಡಿದ್ದೇ ಬೇರೆ, ಇಲ್ಲಿ ಇರುವುದೇ ಬೇರೆ ಅನ್ನೋದನ್ನ ನಾವು ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಸೊ ಇದು ಹೇಗೆ ಪ್ರಾಡಕ್ಟಿಗೆ ಇರುತ್ತೋ ಅದೇ ತರ ಸರ್ವಿಸಸ್ಗೆ ಕೂಡ ಫಸ್ಟ್ ಕನ್ಸ್ಯೂಮರ್ ಅವ್ರದ್ದೇನು ಹೆಲ್ಪ್ ಲೈನ್ ನಂಬರ್ ಇರುತ್ತೆ ಅದಕ್ಕೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಬೇಕಾಗತ್ತೆ. ಆಫರ್ ಮಾಡಿದಂತಹ ಸರ್ವಿಸಸ್ ಏನಿತ್ತು ಅದರಲ್ಲಿ ಡಿಫೆಕ್ಟ್ಸ್ ಇದೆ ಅಂತ ಹೇಳಿ ಅವ್ರು ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಈಗ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗುವಾಗ ಅಲ್ಲಿ ನಾವು ಇದರ ಹಿಂದೆ ವರ್ತಕರಿಗೆ ಅಥವಾ ಯಾರು ಆ ಸೇವೆಯನ್ನು ನೀಡ್ತಾ ಇದ್ರು ಅವರಿಗೆ ನಾವು ಸಂಪರ್ಕ ಮಾಡಿದ್ದೇವೆ, ಆದ್ರೂ ಸರಿಯಾದ ಪರಿಹಾರ ಸಿಕ್ಕಿಲ್ಲ ಅನ್ನೋದನ್ನ ಸಾಬೀತುಪಡಿಸಬೇಕಾಗತ್ತಾ ಹೇಗೆ? ಹೌದು, ಸಾಬೀತು ಅಂತ ಅದರಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ. ಅಂದ್ರೆ ಪ್ರೊಸೀಜರಲ್ ಆಸ್ಪೆಕ್ಟ್ಸ್ ಅಲ್ಲಿ ಯು ಶುಡ್ ಹ್ಯಾವ್ ಇನ್ಫಾರ್ಮ್ಡ್ ದೆಮ್ ಅನ್ನೋದು ಅಂತ ಒಂದು ಅಂಶ ಬರುತ್ತೆ. ನಾವು ಅವರಿಗೆ ಇನ್ಫಾರ್ಮ್ ಮಾಡಿದೀವಿ, ಆದ್ರೂ ಅವರು ನಮ್ಗೆ ಬೇಕಾಗಿರುವಂತಹ ಯಾವುದೇ ನೆರವಿಗೆ ಬಂದಿಲ್ಲ ಅನ್ನೋ ಅಂಥದನ್ನ ನಾವು ಕೋರ್ಟ್ ಮುಂದೆ ಹೇಳಬೇಕಾಗತ್ತೆ. ಹಾಗಾಗಿ ಇದರ ಅವಶ್ಯಕತೆ ಇರುತ್ತೆ. ಈಗ ಈ ಕನ್ಸ್ಯೂಮರ್ ಕೋರ್ಟ್ ಅನ್ನುವಂಥದ್ದು ಈಗ ಸಾಮಾನ್ಯ ನ್ಯಾಯಾಲಯವೋ ಅಥವಾ ಅದೊಂದು ವಿಶೇಷ ನ್ಯಾಯಾಲಯವೋ ಹೇಗೆ ಮೇಡಮ್? ಇದು ಹೌದು ಸರ್, ಅದೊಂದು ವಿಶೇಷ ನ್ಯಾಯಾಲಯವೇ. ಕನ್ಸ್ಯೂಮರ್ ಕೋರ್ಟ್ಸ್ ಅಂತಾನೆ ನಾವು ಕರಿತೀವಿ. ಪ್ರತಿ ಡಿಸ್ಟ್ರಿಕ್ಟ್ ಅಲ್ಲಿ ಇರುತ್ತೆ, ಸ್ಟೇಟ್ ಅಲ್ಲಿ ಇರುತ್ತೆ, ಹಾಗೆ ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ಇದೆ. ಸೊ ಇದು ರೆಗ್ಯುಲರ್ ನಮ್ಮ ಸಿವಿಲ್ ಕೋರ್ಟ್ ಅಂಡರ್ ಅಲ್ಲಿ ಬರುವುದಿಲ್ಲ. ಇದಕ್ಕೆ ನಾವು ಬೇರೆದೇ ರೀತಿಯಾದಂತಹ ಅದರಲ್ಲಿ ಹೈರಾರ್ಕೀಸ್ ಇರುತ್ತೆ. ಸೊ ಇದು ಕನ್ಸ್ಯೂಮರ್ ಕೋರ್ಟ್ ಅಂತಾನೆ ನಾವು ಕರೆಯುವಂಥದ್ದು. ಇಲ್ಲಿ ಕೋರ್ಟ್ಗೆ ಬರಬೇಕಾದ್ರೆ ಗ್ರಾಹಕರು ಅವರೇ ನೇರವಾಗಿ ಬರ್ಬೋದು ಅಥವಾ ಅಲ್ಲಿ ವಕೀಲರ ಒಂದು ಅವಶ್ಯಕತೆ ಇರ್ತದಾ? ಎಸ್ ಸರ್, ನಾವು ಇದರಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ಇದರಲ್ಲಿ ಇರುವಂತಹ ನಾವು ಏನು ಪ್ರಿಸೈಡಿಂಗ್ ಆಫೀಸರ್ಸ್ ಅಂತ ಕರಿತೀವಿ, ಇದು ಹೇಗೆ ಅವರು ಆಯ್ಕೆ ಮಾಡಿರ್ತಾರೆ ಅಂತ ಹೇಳಿದ್ರೆ, ಹೆಚ್ಚಾಗಿ ಒಬ್ರು ಕಾನೂನಿನ ಅರಿವು ಇರುವಂತಹವರಿದ್ರೆ ಅವರ ಜೊತೆಗೆ ಕನ್ಸ್ಯೂಮರ್ ಫೋರಂ ಅಥವಾ ಕನ್ಸ್ಯೂಮರ್ಸ್ ಜೊತೆಗೆ ಕೆಲಸ ಮಾಡಿದಂತಹ ಒಬ್ರು ಏನ್ ಎಕ್ಸ್ಪರ್ಟ್ಸ್ ಇರ್ತಾರೆ ಅವರು ಕೂಡ ಈ ಪ್ಯಾನೆಲ್ ಅಲ್ಲಿ ಇರ್ತಾರೆ. ಹಾಗಾಗಿ ಇದು ಕಂಪ್ಲೀಟ್ ಆಗಿ ಜಡ್ಜೇ ನಡೆಸುವಂತದ್ದು. ಈಗ ಹೇಗೆ ನಾವು ಸಿವಿಲ್ ಕೋರ್ಟ್ಗಳಲ್ಲೆಲ್ಲ ಒಬ್ರು ಜಡ್ಜ್ ಅನ್ನ ನೋಡ್ತೀವಿ, ಹಾಗೆ ಒಬ್ರು ಜಡ್ಜ್ ಮುಖಾಂತರ ಬರುವಂತಹ ಇದು ಜಡ್ಜ್ಮೆಂಟ್ಸ್ ಆಗಿರುವುದಿಲ್ಲ. ಇದರಲ್ಲಿ ನಾವು ಪ್ಯಾನೆಲ್ ಇರ್ತಾರೆ, ಅದರಲ್ಲಿ ಒಬ್ರು ಕಾನೂನಿನ ಅರಿವು ಇದ್ದವರಿದ್ರೆ ಇನ್ನೊಬ್ರು ಗ್ರಾಹಕರೊಟ್ಟಿಗೆ ಸೇರಿ ಕೆಲಸ ಮಾಡಿರೋರು ಇರ್ತಾರೆ. ಮತ್ತೆ ನಾವ್ ಇನ್ನೊಂದೇನು ಅಂಶ ನೋಡ್ಕೋಬೇಕು ಇಲ್ಲಿ ಅಂತ ಹೇಳಿದ್ರೆ, 2019 ಬಂದಿರುವ ಕಾಯ್ದೆಯ ಪ್ರಕಾರ ಒಬ್ರು ಮೆಂಬರ್ ವಿಮೆನ್ ಆಗಿರ್ಲೇಬೇಕು, ಒಬ್ಬ ಮಹಿಳಾ ಪ್ರತಿನಿಧಿ ಈ ಪ್ಯಾನೆಲ್ ಅಲ್ಲಿ ಇರ್ಲೇಬೇಕು ಆಗಿರ್ಬೇಕು ಅಂತ ಹೇಳಿ ಒಂದು ಇದಿರುವಂತದ್ದು. ಹಾಗಾಗಿ ಇದರ ಮುಂದೆ ವಕೀಲರೇ ಬಂದು ರೆಪ್ರೆಸೆಂಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರುವುದಿಲ್ಲ. ಅದರಲ್ಲಿ ಅವರು ಇನ್ ಪರ್ಸನ್ ಬಂದು ಕೂಡ ರೆಪ್ರೆಸೆಂಟ್ ಮಾಡಬಹುದು. ವಕೀಲರೇ ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲಿ ಇರುವುದಿಲ್ಲ. ಅವ್ರ ಹಾಗೆ ಪರ್ಸನ್ ಇಂದ ಬಂದು ಪ್ರೆಸೆಂಟ್ ಇನ್ ಪರ್ಸನ್ ಅಂತ ಹೇಳ್ತೀವಿ, ಅಂದ್ರೆ ಅವರೇ ಖುದ್ದಾಗಿ ಬಂದು ನಮ್ಮ ಕನ್ಸ್ಯೂಮರ್ ಕೋರ್ಟ್ ಮುಂದೆ ಅವರನ್ನು ಅವರು ರೆಪ್ರೆಸೆಂಟೇಷನ್ ಮಾಡ್ಕೊಳ್ಬಹುದು ಸರ್. ಇಲ್ಲಿ ಈ ಮಧ್ಯಸ್ಥಿಕೆಗೆ ಅವಕಾಶ ಇದೆ, ಅಂದ್ರೆ ಮೀಡಿಯೇಷನ್ ಅಂತ ಹೇಳ್ತೇವಲ್ಲ, ಇದು ಇರುತ್ತಾ ಮೇಡಮ್?
ಹೌದು ಸರ್. ಈಗ ನಾವು ನೋಡೋದಾದ್ರೆ ಈ ಕಾನೂನು ನಮ್ಮ ದೇಶದಲ್ಲಿ ಮೊದಲನೇದಾಗಿ 1986ರಲ್ಲಿ ಬಂದಿರುವಂತದ್ದು ಮೊದಲನೇ ಕಾಯ್ದೆ 1986ರಲ್ಲಿ. ಆ ಕಾಯ್ದೆಯ ಅನ್ವಯದಲ್ಲಿ ನಮಗೆ ಮೀಡಿಯೇಷನ್ ಅನ್ನೋ ಪ್ರೋಸೆಸ್ ಏನಿರಲಿಲ್ಲ. ಡೈರೆಕ್ಟ್ ಆಗಿ ಅವರು ಕನ್ಸ್ಯೂಮರ್ ಕೋರ್ಟ್ಸ್ಗೆ ಬರಬೇಕಿತ್ತು. ಕನ್ಸ್ಯೂಮರ್ ಫೋರಮ್ಸ್ ಅಂತ ನಾವು ಕರಿತಿದ್ವಿ, ಅಲ್ಲಿಗೆ ಬರಬೇಕಾಗಿತ್ತು. ಆದ್ರೆ ಇವತ್ತು 2019ರಲ್ಲಿ ಏನು ನಮ್ಮ ಕಾಯ್ದೆ ಬಂದಿದೆ, 2020ರಿಂದ ಅದು ಜಾರಿಗೆ ಬಂದಿರುವಂತದ್ದು. ಈ ಕಾಯ್ದೆ ಅಡಿಯಲ್ಲಿ ಹೇಗೆ ಅಂತ ಹೇಳಿದ್ರೆ, ಫಸ್ಟ್ ನಾವು ಪ್ರೀ ಲಿಟಿಗೇಷನ್ ಮೀಡಿಯೇಷನ್ ಅಂತ ಹೇಳ್ತೀವಿ. ಅಂದ್ರೆ ಈ ಕನ್ಸ್ಯೂಮರ್ ಕೋರ್ಟ್ಗೆ ಬರುವ ಮುಂಚಿತವಾಗಿ ಅವರು ಒಂದು ಮಧ್ಯಸ್ಥಿಕೆ ಅಥವಾ ಮೀಡಿಯೇಷನ್, ಪ್ರೀ ಲಿಟಿಗೇಷನ್ ಮೀಡಿಯೇಷನ್ ಅನ್ನ ಮಾಡಬೇಕಾಗುತ್ತೆ ಅಂಡರ್ ಸೆಕ್ಷನ್ 74 ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019. ಸೊ ಒಂದು ಮೀಡಿಯೇಷನ್ ಪ್ರೋಸೆಸ್ ಅನ್ನ ಅವರು ಕಂಪ್ಲೀಟ್ ಮಾಡಿಕೊಂಡು ಅದರಲ್ಲಿ ಏನಾದರೂ ಎರಡೂ ಪಾರ್ಟಿಗಳಿಗೆ ಒಮ್ಮತದಲ್ಲಿ ಬರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಮಾತ್ರ ಅವರು ಕನ್ಸ್ಯೂಮರ್ ಕೋರ್ಟ್ಗೆ ಬರ್ಬೇಕಾಗತ್ತೆ ಅನ್ನೋವಂಥದ್ದು. ಈಗ ಮಧ್ಯಸ್ಥಿಕೆ ಅಂದ್ರೆ ಏನ್ ಮಾಡ್ತಾರೆ ಮಧ್ಯಸ್ಥಿಕೆದಾರರು ಅಂತ ನಾವು ನೋಡೋದಾದ್ರೆ, ಈಗ ಯೂಶಲಿ ಮೀಡಿಯೇಷನ್ ಅನ್ನೋ ವರ್ಡ್ಗೆ ಹೇಗೆ ಪರ್ಸೆಪ್ಷನ್ ಬಂದ್ಬಿಡುತ್ತೆ ಜನಕ್ಕೆ ಅಂದ್ರೆ, ಓಕೆ ಇಬ್ರು ಏನೋ ಒಂದು ಹೇಳ್ತಾರೆ, ಅದನ್ನ ಅವ್ರು ಹೊಂದ್ಕೊಂಡು ಹೋಗ್ಬಿಡ್ಲಿ ಅನ್ನೋ ತರದಲ್ಲಿ ಹೇಳ್ತಾರೆ ಅಂತ. ಹಾಗಲ್ಲ. ಪ್ರೊಸೀಜರ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಎರಡು ಮಧ್ಯಸ್ಥಿಕೆದಾರರ ರೋಲ್ ಏನು ಅಂತ ಹೇಳಿದ್ರೆ, ಎರಡೂ ಪಾರ್ಟಿಗಳನ್ನು ಮಾತಾಡ್ಲಿಕ್ಕೆ ಬಿಡುವಂಥದ್ದು. ಇದು ಜನರಲಿ ಕನ್ಸ್ಯೂಮರ್ ಕೇಸಿಗೆ ಅಂತಲ್ಲ, ಬೇರೆ ಯಾವುದೇ ಕೇಸಿಗಾದ್ರೂ ಕೂಡ ಮೀಡಿಯೇಟರ್ ರೋಲ್ ಯಾಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಹೆಚ್ಚಾಗಿ ಎರಡೂ ಪಾರ್ಟಿಗಳ ಮಧ್ಯದಲ್ಲಿ ಯಾವಾಗ ಕಮ್ಯುನಿಕೇಶನ್ ಸ್ಟಾಪ್ ಆಗುತ್ತೋ ಅವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ಇಶ್ಯೂಸ್ ಇರುತ್ತೆ, ಕಾನ್ಫ್ಲಿಕ್ಟ್ಸ್ ಇರುತ್ತೆ, ಡಿಸ್ಪ್ಯೂಟ್ಸ್ ಇರುತ್ತೆ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಮೀಡಿಯೇಟರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಎರಡೂ ಪಾರ್ಟಿಗಳಿಗೆ ಮಾತುಕತೆಯನ್ನ ಎನ್ಕರೇಜ್ ಮಾಡ್ತಾರೆ. ಅದೇ ತರ ಕನ್ಸ್ಯೂಮರ್ ಕೇಸಸ್ ಅಲ್ಲಿ ಕೂಡ ಪ್ರೀ ಲಿಟಿಗೇಷನ್ ಸ್ಟೇಜ್ ಅಲ್ಲಿ ಎರಡೂ ಪಾರ್ಟಿಗಳನ್ನು ಕೂಡ ನಾವು ಕೂಡಿಸಿ ಅವರ ಮಧ್ಯದಲ್ಲಿ ಮಾತುಕತೆಯನ್ನ ಹೆಚ್ಚು ಮಾಡ್ತೀವಿ. ಅಂದ್ರೆ ಮಾತಾಡಿ, ಡಿಸ್ಕಸ್ ಮಾಡಿ ಅಂತ. ಸೊ ಆಗ ಏನಾಗುತ್ತೆ, ಏನೋ ಒಂದು ಅಂಶದಲ್ಲಿ ಯಾರಿಗೋ ಒಬ್ರಿಗೆ ಒಂದು ಹರ್ಟ್ ಆಗಿರುತ್ತೆ, ಅದನ್ನ ನಾವು ಸರಿ ಮಾಡ್ಬಿಟ್ರೆ ಏನು ಪ್ರಾಬ್ಲಮ್ ಇದೆ ಅದನ್ನ ನಾವು ಅಲ್ಲೇ ರಿಸಾಲ್ವ್ ಮಾಡ್ಬಿಡ್ಲಿಕ್ಕೆ ಆಗುತ್ತೆ. ಈಗ ನಮ್ದೊಂದು ಕೇಸಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಒಬ್ರು ಗ್ರಾಹಕರು ಇದನ್ನ ವಾಷಿಂಗ್ ಮಿಷಿನ್ ಅನ್ನ ತಗೊಂಡಿದ್ರು. ಅವರು ಲೋಕಲ್ ಇದ್ದಂತಹ ಒಂದು, ಅಂದ್ರೆ ತುಂಬಾ ಹೆಸರು ಮಾಡಿರುವಂತಹ ಅವರದ್ದೇ ಊರಲ್ಲಿ ಇದ್ದಂತಹ ಒಂದು ಅಂಗಡಿಯಿಂದ ಅವ್ರು ಪರ್ಚೇಸ್ ಮಾಡಿದ್ರು. ಸೊ ಅವರಿಗೆ ಬೇಜಾರಾಗಿದ್ದೇನು ಅಂದ್ರೆ, ಅವ್ರ ಮನೆಗೆ ಎಲ್ಲಾ ವಸ್ತುಗಳನ್ನು ಅವರಿಂದ ಅಲ್ಲಿಂದಾನೆ ತಗೊಂಡಿದ್ರಂತೆ. ಹಾಗೆ ಅವ್ರಿಗೆ ಏನು ಪ್ರಾಬ್ಲಮ್ ಇರಲಿಲ್ಲ. ಈ ವಾಷಿಂಗ್ ಮಿಷಿನ್ ಯಾಕೋ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಅವರು ಹೋಗಿ ಫೋನ್ ಮಾಡಿ ಹೇಳಿದ್ರು, ಅವ್ರು ಫೋನ್ ತೆಗಿಲಿಲ್ಲ. ಖುದ್ದಾಗಿ ಹೋಗಿ ಹೇಳಿದ್ರು ಕೂಡ ಅವ್ರು ತೆಗಿಲಿಲ್ಲ. ಹಾಗಾಗಿ ಇವರಿಗೆ ತುಂಬಾ ಸಿಟ್ಟು ಬಂದು ಅವರು ಕೇಸಸ್ ಅನ್ನ ಫೈಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಾವು ಮೀಡಿಯೇಷನ್ ಮಾಡುವಾಗ ಏನ್ ಅರ್ಥ ಆಯ್ತು ಅಂತ ಹೇಳಿದ್ರೆ, ಆ ಲೇಡಿಗೆ ಬೇಜಾರಾಗಿದ್ದು ವಾಷಿಂಗ್ ಮಿಷಿನ್ ಸರಿ ಇಲ್ಲ ಅಂತಲ್ಲ, ನಾನು ನಂಬಿದಂತಹ ನಮ್ಮದೇ ಊರಿನ ಅಂಗಡಿಯವರು ಹಿಂಗ್ ಮಾಡ್ಬಿಟ್ರಲ್ಲ ಅಂತ. ಹಾಗಾಗಿ ನಾವು ಆ ಅಂಶವನ್ನ ಅಲ್ಲಿ ಸರಿ ಮಾಡಿದ ಕೂಡ್ಲೆ, ಅಂದ್ರೆ ಅವರ ಕಮ್ಯುನಿಕೇಶನ್ ಶುರು ಮಾಡಿದ ಕೂಡ್ಲೆ ಅರ್ಧಕ್ಕರ್ಧ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ವಿ. ಅವ್ರೇನು ಹೇಳಿದ್ರು, ಇಬ್ರು ಒಳ್ಳೆ ರೀತಿಯಲ್ಲಿ ಮಾತಾಡ್ಕೊಂಡು ಆಮಿಕೇಬಲ್ ಆಗಿ ನಾವು ಆ ಕೇಸನ್ನ ಮುಗಿಸ್ಲಿಕ್ಕಾಯ್ತು. ಸೊ ಇಲ್ಲಿ ಮೀಡಿಯೇಷನ್ ಯಾಕೆ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ, ಎರಡು ಪಾರ್ಟಿಗಳ ಮಧ್ಯದಲ್ಲಿ ಕಮ್ಯುನಿಕೇಶನ್ ಸ್ಟಾಪ್ ಆಗಿರುತ್ತೆ, ಮತ್ತೆ ಎಲ್ಲೋ ಒಂದು ಅವರ ಈಗೋ ಹರ್ಟ್ ಆಗಿರುತ್ತೆ. ನಾನು ಇಷ್ಟು ದುಡ್ಡು ಕೊಟ್ಟೆ, ಅವ್ರು ನನಗೆ ಸರ್ವಿಸ್ ಕೊಡ್ಲಿಲ್ಲ, ಪ್ರಾಡಕ್ಟ್ ಕೊಡ್ಲಿಲ್ಲ, ಹೀಗೆ ಇದೆಲ್ಲದನ್ನು ನಾವು ಮೀಡಿಯೇಷನ್ ಮುಖಾಂತರವಾಗಿ ಒಳ್ಳೆ ರೀತಿಯಲ್ಲಿ ಎನ್ಕರೇಜ್ ಮಾಡ್ಲಿಕ್ಕೆ ಆಗುತ್ತೆ ಅವರ ಕಮ್ಯುನಿಕೇಶನ್ ಅನ್ನ. ಹಾಗಾಗಿ ಹೆಚ್ಚಾಗಿ ನಾವು ಪ್ರಾಬ್ಲಮ್ಸ್ ಅನ್ನ ಇಲ್ಲೇ ರಿಸಾಲ್ವ್ ಮಾಡ್ಲಿಕ್ಕೆ ಆಗುತ್ತೆ. ಅದಕ್ಕೆ ಅದೇ ಕಾರಣದಿಂದಾಗಿ 2019ರ ಕಾಯ್ದೆಯಲ್ಲಿ ಪ್ರೀ ಲಿಟಿಗೇಷನ್ ಮೀಡಿಯೇಷನ್ ಅನ್ನ ಮಾಡಿ ನಂತರದಲ್ಲಿ ಕನ್ಸ್ಯೂಮರ್ ಕೇಸಸ್ ಅನ್ನ ಕೋರ್ಟ್ಸಿಗೆ ರೆಫರ್ ಮಾಡಬೇಕು ಅನ್ನುವಂಥ ಅಂಶ ಇದರಲ್ಲಿ ಇರುವಂತದ್ದು ಸರ್. ಮೇಡಮ್, ಹಾಗೆ ಈಗ ಬಹಳಷ್ಟು ಗ್ರಾಹಕರ ಬಳಗಗಳೆಲ್ಲ ಇರ್ತವೆ. ಈ ಎಲ್ಲ ಸಂಸ್ಥೆಗಳು ಏನಿವು, ಇವುಗಳ ಒಂದು ಮುಖ್ಯ ಉದ್ದೇಶ ಏನು? ಹಾಗೇನೆ ಇವುಗಳು ಈಗ ಗ್ರಾಹಕರನ್ನ ಕೋರ್ಟಿನಲ್ಲಿ ಪ್ರತಿನಿಧಿಸಲಿಕ್ಕೆ ಅವಕಾಶ ಇದೆಯಾ? ಎಸ್ ಸರ್, ಕೆಲವೊಂದು ಸಂದರ್ಭದಲ್ಲಿ ಪ್ರತಿನಿಧಿಸಬಹುದು. ಆದ್ರೆ ಹೆಚ್ಚಾಗಿ ಅಂದ್ರೆ ಇನ್ ಕಾಮನ್ ಎಲ್ಲರಿಗೂ ಸಮಾನ, ಅಂದ್ರೆ ಈಗ ಒಂದು ಏರಿಯಾದಲ್ಲಿ ಏನೋ ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇರ್ತಾರೆ, ಅಂತ ಸಮಯದಲ್ಲಿ ಎಲ್ಲರನ್ನು ಒಂದು ಸಂಸ್ಥೆ ಪ್ರತಿನಿಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗ ಹೆಚ್ಚಾಗಿ ನಾವೇನು ಆಲೋಚನೆ ಮಾಡ್ಕೋಬೇಕು ಅಂದ್ರೆ, 2019ನೇ ಕಾಯ್ದೆ ಇರ್ಬೋದು, ಅದಕ್ಕಿಂತ ಪ್ರೀವಿಯಸ್ ಎನಾಕ್ಟ್ಮೆಂಟ್ ಕೂಡ ನಾವು ನೋಡೋದಾದ್ರೆ, ಗ್ರಾಹಕರಿಗೆ ಎಜುಕೇಟ್ ಮಾಡೋದು ಬಹಳ ಪ್ರಮುಖವಾಗಿ ಇರುವಂತಹ ಅಂಶ. ಸೊ ಈಗ ಕನ್ಸ್ಯೂಮರ್ಸ್ ಅನ್ನ ನಾವು ಎಜುಕೇಟ್ ಮಾಡಬೇಕು ಅಂದ್ರೆ ಯಾರು ಮಾಡ್ತಾರೆ? ಹಾಗಾಗಿ ಸರ್ಕಾರೇತರ ಸಂಸ್ಥೆಗಳೇನಿದೆ ಅಥವಾ ನಾವು NGOs ಅಂತ ಏನ್ ಕರಿತೀವಿ, ಹಲವಾರು NGOsಗಳು ಈ ಕೆಲಸವನ್ನ ಮಾಡ್ತಾ ಇವೆ. ಸೊ ಈ ಸಂಸ್ಥೆಗಳನ್ನೆಲ್ಲ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಗ್ರಾಹಕರಿಗೆ ಹೋಗಿ ಅವ್ರಿಗಿರುವಂತಹ ಹಕ್ಕುಗಳೇನು, ಈಗ ಏನಾದ್ರೂ ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಬೇಕು ಅಂದ್ರೆ ಹೆಚ್ಚಾಗಿ ನಾವು ಏನ್ ನೋಡ್ಬೇಕು, ಈಗ ನಾವು ಜನರಲ್ ಆಗಿ ಹೋಗ್ತೀವಿ, ಒಂದು ಅಂಗಡಿಗೆ ಹೋಗಿ ಒಂದು ಬ್ರೆಡ್ ಅನ್ನ ಪರ್ಚೇಸ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಬ್ರೆಡ್ ಅಲ್ಲಿ ಒಂದು ನಾವು ಪರ್ಚೇಸ್ ಮಾಡುವಾಗ ಏನೆಲ್ಲ ಅಂಶಗಳನ್ನ ನೋಡ್ಬೇಕು ಹೆಚ್ಚಾಗಿ ಹೆಚ್ಚಿನವರಿಗೆ ಗೊತ್ತಿರುವುದಿಲ್ಲ. ಮೊದಲನೇದಾಗಿ ನಾವೇನ್ ನೋಡ್ಬೇಕು ಅಂತ ಹೇಳಿದ್ರೆ, ಅವರು ಯಾರು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಅವರು ಮಾಡುವಂತಹ ಸಂದರ್ಭದಲ್ಲಿ ಯಾವತ್ತು ಅದನ್ನ ಮಾಡಿದ್ದಾರೆ ಅಂತ, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಅಂತ ಹೇಳ್ತೀವಿ ನಾವು.
ಮತ್ತೆ ಎಕ್ಸ್ಪೈರಿಂಗ್ ಡೇಟ್ ಅಂತ ಹೇಳ್ತೀವಿ. ಅದೇ ರೀತಿ ಅವರು ಎಷ್ಟು ದಿವಸದ ಒಳಗಡೆ ಯೂಸ್ ಮಾಡಬೇಕು, ಎಕ್ಸ್ಪೈರಿಂಗ್ ಡೇಟ್ ಇರ್ಬೋದು, ಮತ್ತೆ ಏನೆಲ್ಲ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡಿ ಅವ್ರು ಇದನ್ನ ಮಾಡಿದ್ದಾರೆ ಅಂತ. ಸೊ ಈ ಎಲ್ಲ ಅಂಶಗಳು ಒಂದು ಪ್ರಾಡಕ್ಟ್ ಅಲ್ಲಿ ಇರಬೇಕಾಗತ್ತೆ. ಅದೇ ರೀತಿ ನಾವೀಗ ನೋಡೋದಾದ್ರೆ, ಈಗ ಕಣ್ಣಿಗೆ ಅಪ್ಲೈ ಮಾಡುವಂತಹ ಔಷಧಿಗಳಿರ್ಬೋದು ಅಥವಾ ಯಾವುದೇ ಒಂದು ಕಾಸ್ಮ್ಯಾಟಿಕ್ ಪ್ರಾಡಕ್ಟ್ಸ್ ಇರ್ಬೋದು, ಇಂತಹ ಸೂಕ್ಷ್ಮವಾಗಿರುವಂತಹ ನಮ್ಮ ದೇಹಕ್ಕೆ ನಾವು ಯೂಸ್ ಮಾಡುವಂತಹ ಪ್ರಾಡಕ್ಟ್ಸ್ ಏನಿರುತ್ತೆ ಅದರಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಅವ್ರು ಕೊಡಬೇಕಾಗುತ್ತೆ. ಅಂದ್ರೆ ಈಗ ಒಂದು ಕಾಜಲ್ ನಾವು ತಗೊಳ್ತೀವಿ ಅಂತ ಹೇಳಿದ್ರೆ ಅದನ್ನ ಕಣ್ಣು ಒಳಗಡೆ ಹಾಕಕ್ಕಾಗಲ್ಲ, ಕಣ್ಣು ಹೊರಗೆ ಹಾಕಬೇಕು ಅಂತ. ಸೊ ಆ ರೀತಿಯಾದಂತಹ ಇನ್ಸ್ಟ್ರಕ್ಷನ್ಸ್ ಅನ್ನ ಅಲ್ಲಿ ಸ್ಪೆಸಿಫಿಕ್ ಆಗಿ ಅವ್ರು ಬರಿಬೇಕಾಗತ್ತೆ. ಕೆಲವೊಂದ್ಸಲ ಬರ್ದಿರುವುದಿಲ್ಲ, ಅದನ್ನ ಯೂಸ್ ಮಾಡಿ ಹಲವಾರು ಜನರಿಗೆ ಅದರಿಂದಾಗಿ ನೆಗೆಟಿವ್ ಎಫೆಕ್ಟ್ಸ್ ಆಗಿರುತ್ತೆ. ಸೊ ಕೆಲವೊಂದ್ಸಲ ಹೆಂಗಾಗುತ್ತೆ ಅಂದ್ರೆ ಅವ್ರೊಬ್ಬರಿಗೆ ಹೋಗಿ ಅದನ್ನ ಫೈಟ್ ಔಟ್ ಮಾಡಕ್ ಆಗಲ್ಲ, ಎಲ್ಲಿಗೆ ಹೋಗ್ಬೇಕು ಅಂತ ಅವ್ರಿಗೆ ಗೊತ್ತಿರುವುದಿಲ್ಲ. ಹಾಗಾಗಿ ಈ ಗ್ರಾಹಕರ ಬಳಗಗಳೇನಿದೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇನ್ನೊಂದು ಅಂಶ ನಾವಿಲ್ಲಿ ಕರ್ನಾಟಕದಲ್ಲಿ ನಾವಿರೋದ್ರಿಂದ ನಾವೇನು ಇದನ್ನ ತಿಳ್ಕೊಳ್ಬಹುದು ಅಂತ ಹೇಳಿದ್ರೆ, ಒಂದು ಹೆಮ್ಮೆಯ ವಿಷಯ ಏನಂತ ಹೇಳಿದ್ರೆ, ಇಡೀ ದೇಶದಲ್ಲಿ ನಾವು ನೋಡೋದಾದ್ರೆ ಯಾವಾಗ ಈ ಗ್ರಾಹಕರ ಏನು ಹಕ್ಕುಗಳಿದೆ ಇದ್ರ ಬಗ್ಗೆ ನಾವು ಹೋರಾಡಬೇಕು, ಇದಕ್ಕೆ ಒಂದು ಹೋರಾಟದ ಅವಶ್ಯಕತೆ ಇದೆ ಅಂತ ಹೇಳಿ ಒಂದು ಬಳಗವನ್ನು ಕಟ್ಟಿಕೊಂಡು ಇದನ್ನ ಶುರು ಮಾಡಿದವರು ನಾವು ನೋಡ್ಬೋದು. ಇದೇ ನಮ್ಮ ಉಡುಪಿ ಜಿಲ್ಲೆ, ಇವಾಗಿನ ಉಡುಪಿ ಜಿಲ್ಲೆ, ಮುಂಚಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗ್ರಾಹಕರ ಬಳಗ ಅಂತ ಹೇಳಿ ಶುರು ಮಾಡಿಕೊಂಡು ನಮ್ಮ ಹೆಸರಾಂತ ಶಿವರಾಮ್ ಕಾರಂತರು ಏನಿದ್ದಾರೆ ಅವರು ಈ ಚಳುವಳಿ ಅಂತ ಕರಿಬಹುದು ನಾವಿದನ್ನ, ಅಥವಾ ಮುಂದಾಳತ್ವದಲ್ಲಿ ಅವರ ಮುಂದಾಳತ್ವದಲ್ಲಿ ಹಲವಾರು ಈ ತರ ಯಾರು ಗ್ರಾಹಕರಿಗೆ ಮೋಸ ಆಗಿತ್ತು ಅಂತವರನ್ನ ಪ್ರತಿನಿಧಿಸಿ ಅವರಿಗೆ ಅಂದ್ರೆ ಆ ತರ ಗ್ರಾಹಕರಿಗೆ ಒಂದು ಧ್ವನಿ ಆಗಿದ್ರು ನಮ್ಮ ಶಿವರಾಮ್ ಕಾರಂತರು. ಅಂದ್ರೆ ಆ ಕಾಲದಲ್ಲೇ ಅವರು ಈ ಜಾಗೃತಿಯ ಕಾರ್ಯಕ್ರಮಗಳನ್ನು ಅವ್ರು ನಡೆಸ್ತಾ ಇದ್ರು ಅಂತ ಹೇಳಿ. ಹೌದು ಸರ್, ನಮ್ಮ ದೇಶದಲ್ಲೇ ಮೊದಲನೇ ಬಾರಿಗೆ ಅಂತ ಹೇಳ್ಬೋದು ಈ ತರ ಒಂದು ಚಳುವಳಿಯನ್ನೇ ಅವರು ಶುರು ಮಾಡಿರೋಂಥದ್ದು. ಅಂದ್ರೆ ಗ್ರಾಹಕರು ಎಷ್ಟು ಪ್ರಾಮುಖ್ಯತೆಯನ್ನ ವಹಿಸ್ತಾರೆ ಮತ್ತೆ ಗ್ರಾಹಕರ ಹಕ್ಕುಗಳು ಎಷ್ಟು ಪ್ರಾಮುಖ್ಯತೆಯನ್ನ ವಹಿಸುತ್ತೆ ಅಂತ ಹೇಳುದನ್ನ ಅವ್ರು ಅವಾಗಿಂದ ಕೂಡ ನಮಗೆ ತೋರಿಸಿಕೊಟ್ಟಿದ್ದಾರೆ. ಮೇಡಮ್, ಹಾಗೆ ಈಗ ಈ ಕನ್ಸ್ಯೂಮರ್ ಕೋರ್ಟ್ಗೆ ಹೋದಾಗ ಅಲ್ಲಿ ಅವರಿಗೆ ಸರಿಯಾದ ಪರಿಹಾರ ಸಿಗ್ಲಿಲ್ಲ ಅಂತ ಅನಿಸಿದ್ರೆ ಮೇಲ್ಮನವಿಯನ್ನ ಸಲ್ಲಿಸಬಹುದಾ? ಹೌದು ಸರ್, ಇವಾಗ ಹೇಗಾಗುತ್ತೆ ಅಂದ್ರೆ ನಾವು ಪ್ರತಿ ಡಿಸ್ಟ್ರಿಕ್ಟ್ ಅಲ್ಲಿ ಡಿಸ್ಟ್ರಿಕ್ಟ್ ಫೋರಮ್ಸ್ಗೆ ನಾವು ಹೋಗ್ತೀವಿ. ಅದೇ ತರ ಅಲ್ಲಿ ಏನಾದ್ರೂ ನಮ್ಗೆ ಅಲ್ಲಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಸ್ಟೇಟಿಗೆ ನಾವು ಅಪೀಲ್ ಹಾಕ್ಲಿಕ್ಕೆ ಆಗುತ್ತೆ. ಪ್ರತಿಯೊಂದು ಎಲ್ಲಿ ಅಂದ್ರೆ ನಾವು ಜೂರಿಸ್ಟಿಕ್ಷನ್ ಅನ್ನ ಹೇಗೆ ನೋಡ್ತೀವಿ ಕನ್ಸ್ಯೂಮರ್ ಕೇಸಸ್ ಅಲ್ಲಿ ಅಂತ ಹೇಳಿದ್ರೆ, ಈಗ ನಾವು ಬೇರೆ ಸಿವಿಲ್ ಕೇಸಸ್ ಆದ್ರೆ ನಿಮ್ಮ ಜಾಗ ಎಲ್ಲಿರುತ್ತೆ ಅಥವಾ ನಿಮ್ಮ ವ್ಯಾಜ್ಯ ಎಲ್ಲಿರುತ್ತೆ ಆ ಕೋರ್ಟಿಗೆ ಹೋಗುವಂತದ್ದು. ಅದೇ ರೀತಿ ಕನ್ಸ್ಯೂಮರ್ ಕೇಸಸ್ ಅಲ್ಲಿ ಕೂಡ ಗ್ರಾಹಕರು ಎಲ್ಲಿಂದ ಅದನ್ನ ಪರ್ಚೇಸ್ ಮಾಡಿರ್ತಾರೆ ಅಥವಾ ಎಲ್ಲಿ ಅವರು ರಿಸೈಡ್ ಆಗಿರ್ತಾರೆ ಅದನ್ನ ನಾವು ಜೂರಿಸ್ಟಿಕ್ಷನ್ ಅಂತ ತಗೊಳ್ಳಿಕ್ಕಾಗುತ್ತೆ. ಅದೇ ರೀತಿ ಆ ಕಂಪನಿ ಎಲ್ಲಿ ಇತ್ತು ಅದನ್ನ ನಾವು ಜೂರಿಸ್ಟಿಕ್ಷನ್ ಆಗಿ ತಗೊಳ್ಳಿಕ್ಕಾಗುತ್ತೆ. ಸೊ ಹೇಗೆ ಆಗುತ್ತೆ ಅಂತ ಹೇಳಿದ್ರೆ, ಈಗ ನಾವು ಈಗ ಡಿಸ್ಟ್ರಿಕ್ಟ್ ಅಲ್ಲಿ ನಾವು ಇರುವಂತಹ ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ಏನಾದ್ರೂ ಡಿಫೆಕ್ಟ್ಸ್ ಅನ್ನ ನಾವು ಕಂಡು ಬಂದ್ರೆ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂತಹ ಕನ್ಸ್ಯೂಮರ್ ಕೋರ್ಟ್ಸ್ಗೆ ನಾವು ಹೋಗಕ್ಕಾಗುತ್ತೆ. ಸೊ ಇಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಪರಿಹಾರ ಸಿಕ್ಕಿಲ್ಲ ಅಥವಾ ಪರಿಹಾರ ಸಿಕ್ಕು ನಮಗೆ ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಹೇಳಿದ್ರೆ ನಾವು ಮೇಲ್ಮನವಿಯನ್ನ ಅಪೀಲನ್ನ ಸ್ಟೇಟ್ ಲೆವೆಲ್ಗೆ ನಾವು ತಗೊಂಡು ಹೋಗ್ಲಿಕ್ಕೆ ಆಗುತ್ತೆ. ಅದೇ ತರ ಸ್ಟೇಟ್ ಅಲ್ಲಿ ಕೂಡ ನಮ್ಗೇನು ಅಷ್ಟಾಗಿ ನಮ್ಗೆ ಬೇಕಾಗಿರುವಂತಹ ಪರಿಹಾರ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಮೇಲ್ಮನವಿಯನ್ನ ಮಾಡ್ಲಿಕ್ಕಾಗುತ್ತೆ ನ್ಯಾಷನಲ್ ಲೆವೆಲ್ ಅಲ್ಲಿ. ಸೊ ಇದಷ್ಟೇ ಅಲ್ಲದೆ ನಾವು ಯಾವ ರೀತಿಯಾದಂತಹ ಪರಿಹಾರ ಕೇಳ್ತಾ ಇದ್ದೀವಿ ಆ ಪರಿಹಾರದ ಮೊತ್ತದ ಮೇಲೆ ಕೂಡ ನಮ್ಮ ಜೂರಿಸ್ಟಿಕ್ಷನ್ ಅನ್ನ ಡಿಸೈಡ್ ಮಾಡ್ಲಿಕ್ಕೆ ಆಗುತ್ತೆ. ಈಗ ಈ ಪರಿಹಾರದ ಮೊತ್ತದ ಬಗ್ಗೆ ತಾವು ಹೇಳಿದ್ರಿ, ಈ ಒಂದು ಪರಿಹಾರದ ಮೊತ್ತವನ್ನ ನಿರ್ಧಾರ ಮಾಡುವಂತದ್ದು ಯಾರು? ಇದು ಗ್ರಾಹಕರೇ ಮಾಡ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಅವರು ಪರ್ಚೇಸ್ ಮಾಡಿರುವಂತಹ ಪ್ರಾಡಕ್ಟ್ ಇದು ಪ್ರೈಸ್ ಇರ್ಬೋದು, ಪ್ಲಸ್ ಅವರಿಗೆ ಆದಂತಹ ಮೆಂಟಲ್ ಆಗೋನಿ ಇರ್ಬೋದು ಅಥವಾ ಅವ್ರಿಗೆ ಏನು ಲಾಸ್ ಆಗಿದೆ ಇದನ್ನೆಲ್ಲ ಅವರು ಕ್ಯಾಲ್ಕುಲೇಟ್ ಮಾಡಿಕೊಂಡು ಒಂದು ಪ್ರೈಸ್ ಅನ್ನ ಅವರೇ ಫಿಕ್ಸ್ ಮಾಡ್ಬೇಕಾಗತ್ತೆ ಸರ್. ಇದನ್ನ ನಾವು ಕನ್ಸ್ಯೂಮರ್ ಕೋರ್ಟ್ ಮುಂದೆ ಹೋದಾಗ ಅದು ಅಪ್ಹೆಲ್ಡ್ ಕೂಡ ಆಗ್ಬೋದು, ಅಂದ್ರೆ ಅಷ್ಟೇ ಹಣವನ್ನೇ ಅವರು ಪ್ರಿಸ್ಕ್ರೈಬ್ ಮಾಡಬಹುದು ಅಥವಾ ಅದಕ್ಕಿಂತ ಕಡಿಮೆ ಕೂಡ ಮಾಡುವಂತಹ ಚಾನ್ಸಸ್ ಇರುತ್ತೆ. ಮೇಡಮ್, ಹಾಗೇನೆ ಕೆಲವೊಮ್ಮೆ ಏನಾಗುತ್ತೆ, ಕೋರ್ಟಿನಿಂದ ದೂರದಲ್ಲಿರ್ತಾರೆ ಅಥವಾ ಸರ್ವಿಸಸ್ ಅನ್ನು ಒಂದು ಕಡೆ ಪರ್ಚೇಸ್ ಮಾಡಿರ್ತಾರೆ, ಆದ್ರೆ ಅವರು ಬೇರೆ ಕಡೆ ಹೋಗಿರ್ತಾರೆ. ಅಂತ ಸಂದರ್ಭದಲ್ಲಿ ಅವರು ಕೋರ್ಟಿಗೆ ಅಪಿಯರ್ ಆಗುವಂತದ್ದು ಹೇಗೆ ಮೇಡಮ್? ಸರ್, ಇದ್ರಲ್ಲಿ ನಮಗೆ ಹೇಗೆ ಅವಕಾಶಗಳಿದೆ ಅಂತ ಹೇಳಿದ್ರೆ ಅವರು ಆನ್ಲೈನ್ ಅಲ್ಲಿ ಕೂಡ ಅಪಿಯರ್ ಆಗ್ಲಿಕ್ಕೆ ಆಗುತ್ತೆ. ಸೊ ಕನ್ಸ್ಯೂಮರ್ ಕಮಿಷನ್ಗೆ ಅವ್ರು ಏನು ಒಂದು ಇಮೇಲ್ ಮುಖಾಂತರವಾಗಿ ಬರೆದು ಪರ್ಮಿಷನ್ ಅನ್ನ ತಗೊಂಡು ಕೇಸ್ ಇರುವಂತಹ ದಿನ ಯಾವತ್ತು ಅವರ ಕೇಸನ್ನ ಕರೆದಿರ್ತಾರೆ ಅಂತಹ ದಿವಸ ಅವರು ಆನ್ಲೈನ್ ಅಲ್ಲಿ ಎಲ್ಲ ಕಡೆ ನಮ್ಗೆ ಯಾವುದೇ ಕೋರ್ಟಿಗಾದ್ರೂ ಕೂಡ ನಮ್ಗೆ ಒಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಅವರು ಅಪಿಯರ್ ಆಗ್ಲಿಕ್ಕೆ ಒಂದು ಏನು ಅವಕಾಶ ಇದೆ, ಒಂದು ಲಿಂಕ್ ಅಂತ ಇರುತ್ತೆ, ಆ ಲಿಂಕಿಗೆ ಕನೆಕ್ಟ್ ಆಗಿ ಅವರು ಆನ್ಲೈನ್ ಮುಖಾಂತರವಾಗಿ ಕೂಡ ಅಪಿಯರ್ ಆಗಿ ಅವರ ಏನು ಸ್ಟೇಟ್ಮೆಂಟ್ಸ್ ಇರ್ಬೋದು ಅಥವಾ ಅವ್ರ ಎವಿಡೆನ್ಸ್ ಇರ್ಬೋದು ಅದನ್ನ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ಮೇಡಮ್, ಈಗ ಕಡೆಯದಾಗಿ ಕೇಳುಗರಿಗೆ ಗ್ರಾಹಕರ ಹಕ್ಕುಗಳ ದಿನದ ಸಂದರ್ಭದಲ್ಲಿ ಒಂದು ಸಂದೇಶ ಕೊಡೋದಾದ್ರೆ ಏನ್ ಹೇಳ್ತೀರಾ? ಮತ್ತು ನಾವು ಯಾವ ವಿಷಯಗಳ ಬಗ್ಗೆ ಹೆಚ್ಚು
ಜಾಗರೂಕರಾಗಿರ್ಬೇಕು ಅಂತ ತಾವು ಹೇಳ್ತೀರಾ? ನಮ್ಮ ಕಾನೂನಿನ ಅಡಿಯಲ್ಲಿ ಏನಿದೆ ಅಂತ ಹೇಳಿದ್ರೆ, ನಾವು ತಿಳ್ಕೊಳ್ಬೇಕು. ಈಗ ನಾನೊಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ತಿದ್ದೀನಿ ಅಂದ್ರೆ ಬೇಸಿಕಲಿ ಅದರ ಎಸೆನ್ಷಿಯಲ್ಸ್ ಏನು ಅನ್ನೋದು ನನಗೆ ಗೊತ್ತಿರಬೇಕು. ಹಾಗಾಗಿ ಪ್ರತಿಯೊಬ್ಬ ಗ್ರಾಹಕರಿಗೂ ಅವರು ಖರೀದಿ ಮಾಡ್ತಿರುವಂತಹ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಈಗ ನಾವು ಒಂದು ಫ್ರಿಡ್ಜ್ ಪರ್ಚೇಸ್ ಮಾಡ್ತಿದ್ದೀವಿ ಅಂದರೆ ಫ್ರಿಡ್ಜ್ ಅನ್ನ ಒಂದು 2 ಅವರ್ ಅದನ್ನು ಅಳ್ಳಾಡಿಸಬಾರ್ದು. ಅದನ್ನು ತೆಗೆದುಕೊಂಡು ಹೋದ್ಮೇಲೆ ಅದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು, ಯಾಕೆಂದ್ರೆ ಅದರಲ್ಲಿ ಒಂದು ಗ್ಯಾಸ್ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಬೇಸಿಕ್ ನಾನು ಹೇಳ್ತಾ ಇರೋದು. ಹೀಗೆ ಒಂದು ನಾವು ಯಾವುದೇ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ಮೇಲೆ ಆ ಪ್ರಾಡಕ್ಟ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ನಾವು ತಿಳ್ಕೊಳ್ಬೇಕು. ಅದನ್ನ ತಿಳ್ಕೊಳ್ಳಿಲ್ಲ ಅಂದ್ರೆ ಅದು ಸರಿ ಇದೆಯೋ ಇಲ್ವೋ ಅನ್ನೋದನ್ನ ನಾವು ಟೆಸ್ಟ್ ಮಾಡ್ಕೊಳ್ಳಿಕ್ಕೂ ನಮ್ಗೆ ಆಗುದಿಲ್ಲ. ಹಾಗಾಗಿ ನಾನು ಗ್ರಾಹಕರಿಗೆ ಏನ್ ಹೇಳ್ತೀನಿ ಅಂದ್ರೆ, ನೀವು ಪರ್ಚೇಸ್ ಮಾಡುವಂತಹ ಪ್ರಾಡಕ್ಟ್ಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಇಟ್ಕೊಳ್ಳಿ. ಅದೇ ತರ ಮೊದಲನೇ ನಾನು ಹೇಳ್ದ ಹಾಗೆ ನೀವು ಪರ್ಚೇಸ್ ಮಾಡುವಂತಹ ಪ್ರಾಡಕ್ಟ್ಸ್ ಇದು ಬಿಲ್ಸ್ ಅನ್ನ ಇಟ್ಕೊಳ್ಳಿ. ಇದೆರಡನ್ನೂ ಇಟ್ಕೊಂಡು ನಿಮ್ಗೆ ಡಿಫೆಕ್ಟ್ ಇದೆ ಅಂತ ಏನಾದರೂ ಗೊತ್ತಾದ್ರೆ ಆದಷ್ಟು ಬೇಗ ಅದಕ್ಕೆ ಬೇಕಾಗಿರುವಂತಹ ಸ್ಟೆಪ್ಸ್ ಅನ್ನ ತಗೊಳ್ಳಿ. ಇವತ್ತಲ್ಲ 90 ಡೇಸ್ ಟೈಮ್ ಇದೆ, 60 ಡೇಸ್ ಟೈಮ್ ಇದೆ, ಮತ್ತೆ ನೋಡೋಣ, ಹೀಗೆ ನೆಗ್ಲೆಕ್ಟ್ ಮಾಡೋದು ಬೇಡ. ನಿಮಗೆ ಗೊತ್ತಾದ ಕೂಡಲೇ ಅದಕ್ಕೆ ಏನು ಕ್ರಮ ಕೈಗೊಳ್ಬೇಕು ಅದನ್ನ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ. ಅದೇ ತರ ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ನೀವು ಖರೀದಿ ಮಾಡಿದಾಗ ಅದಕ್ಕೆ ಬಿಲ್ಸ್ ಅಂತ ಇಟ್ಕೊಳ್ಳೋದಿರ್ಬೋದು, ಅಥವಾ ಅದನ್ನ ನೆಗ್ಲೆಕ್ಟ್ ಮಾಡಿದ ಹಾಗೆ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ತಾ ಅದಕ್ಕೆ ನಾನು ಆಗಲೇ ಹೇಳಿದ ಹಾಗೆ ಎಲ್ಲಿ ನೀವು ಅದು ಕಂಪ್ಲೇಂಟ್ ಅನ್ನ ರೇಸ್ ಮಾಡಬೇಕು ಅದೆಲ್ಲ ನಾನು ಇನ್ಫಾರ್ಮೇಶನ್ ಹೇಳಿರೋ ಹಾಗೆ ಅದನ್ನ ಫಾಲೋ ಮಾಡಿಕೊಂಡು ನೀವು ಕಂಪ್ಲೇಂಟ್ ಅನ್ನ ರೇಸ್ ಮಾಡಿದ್ರೆ ಆದಷ್ಟು ಬೇಗ ನಿಮ್ಗೆ ಏನು ರೆಡ್ರಿಸಿಲ್ ಅಥವಾ ಅದಕ್ಕೆ ಪರಿಹಾರ ಏನು ಬೇಕೋ ಅದನ್ನ ಆದಷ್ಟು ಬೇಗ ನೀವು ತಗೊಳ್ಳಿಕ್ಕೆ ಆಗತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸರ್. ಧನ್ಯವಾದಗಳು ಮೇಡಮ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಧನ್ಯವಾದ ಸರ್. ಇದುವರೆಗೆ ವಿಶ್ವ ಗ್ರಾಹಕ ಹಕ್ಕುಗಳ ದಿನದ ಸಂದರ್ಭದಲ್ಲಿ ವಕೀಲರು ಹಾಗೂ ಕಾನೂನು ಸಲಹೆಗಾರರಾದ ಜಯಶ್ರೀ ರಟ್ಟಿಹಳ್ಳಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಲತೀಶ್ ಪಾಲ್ದಾನೆ.